ಪತ್ರಿಕಾ, ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಎಲ್ರಿಗೂ ಶುಭ ಮುಂಜಾನೆ. ಇವತ್ತಿನ ದಿವಸ सुभाष कुठे? माझा मोबाईल मध्ये नाही, माझा मोबाईल राहू दे, पाहिजे मला. सातमळे ओके. सुभाष इकडे. सुभाष पाठीमागे आणि ಇವತ್ತಿನ ದಿವಸ ತಮಗೆಲ್ಲ ಒಂದು ಮಹತ್ವದ ವಿಷಯ ತಿಳಿಸೋಣ ತಿಳ್ಕೊಂಡು ನಾವು ಇವತ್ತಿನ ದಿವಸದಲ್ಲಿ ಪತ್ರಿಕಾಗೋಷ್ಠಿಗೆ ಆಹ್ವಾನ ಮಾಡಿದ್ದೇವೆ. ಕಳೆದ 21/5/2025 ಮಾನ್ಯ ಲೋಕಾಯುಕ್ತ ಪೊಲೀಸ್ ಬೆಳಗಾವಿ ಕಚೇರಿಯಿಂದ ಅಭಯ್ ಪಾಟೀಲ್ ಅವರು ಏನು ಒಂದು ಭ್ರಷ್ಟಾಚಾರ ಮಾಡಿದ್ರು, ಅದರ ಬಗ್ಗೆ FIR ದಾಖಲಾಗಿದೆ. ಆ FIR MPMLA ಕೋರ್ಟ್ ಬೆಂಗಳೂರಲ್ಲಿ FIR ದಾಖಲಾಗಿದೆ. ತಮಗೆಲ್ಲ ಈ ವಿಷಯ ತಿಳಿಸ್ತಾ ಇದ್ದೇನೆ. ಆ FIR ಕ್ರೈಮ್ ನಂಬರ್ ಇದೆ 08/2025. ಕ್ರೈಮ್ ನಂಬರ್ 2000. ಈಗೆಲ್ಲ ತಮ್ಗೆ ಇದನ್ನ 2012ರಲ್ಲಿ ನಾನೊಂದು ಮಾನ್ಯ ಶಾಸಕರ ಮೇಲೆ, ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರ ಮೇಲೆ ಒಂದು ಆದಾಯ ಮೇರೆ ಆಸ್ತಿ ಮಾಡಿದ್ರ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡಿದ್ದೆ, ಡಿಸ್ಪ್ರಪೋರ್ಷನೇಟ್ ಅಸೆಟ್ ಬಗ್ಗೆ. ಅದು ಟೆಕ್ನಿಕಲ್ ಗ್ರೌಂಡ್ ಅಲ್ಲಿ ಮಾನ್ಯ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ನಮಗೆ ಹಿನ್ನಡೆಯಾಗಿತ್ತು. ಆದರೆ ಅದರ ವಿರೋಧವಾಗಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಅಪೀಲ್ ಕೂಡ ಮಾಡಿದ್ದೆ. ಆ ಅಪೀಲಲ್ಲಿ ಏನಾಗಿದೆ ಎಲ್ಲ ತಮಗೆ ಹೇಳ್ತಾ ಇದ್ದೀನಿ. ಈಗ ಅವತ್ತಿನ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಏನು ಮಾನ್ಯ ನ್ಯಾಯಾಧೀಶರು, ಜಸ್ಟಿಸ್ ಅವರು ನಮ್ಮ ಹತ್ರದಿಂದ ನಮ್ದೇನೋ ವಾದಗಳಾದ ನಂತರ ಅವರು ಕರ್ನಾಟಕ ಲೋಕಾಯುಕ್ತದ ಏನು ವಕೀಲರಿರ್ತಾರೆ, ಕೌನ್ಸಿಲ್, ಅವ್ರಿಗೆ ಕೇಳ್ತಾರೆ 3 ಬಾರಿ ಇದರಲ್ಲಿ ಅಂತಿಮ ತನಿಖಾ ವರದಿ ರೆಡಿ ಆಗಿದೆ. ಅದರಲ್ಲಿ 1ನೇ ಬಾರಿ 346.73%, 2ನೇ ಬಾರಿ 54%, 3ನೇ ಬಾರಿ 128.54%. ಈ ರೀತಿ ಅವರು ಅಕ್ರಮತನದಿಂದ ಆಸ್ತಿ, ಕಾನೂನು ಬಾಹಿರವಾಗಿ ಆಸ್ತಿ ಗಳಿಕೆ ಮಾಡಿದಾರೆ ಅಂತ ತಿಳ್ಕೊಂಡು, ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದಾರೆ ಅಂತ ತಿಳ್ಕೊಂಡು ಒಂದು ಅಂತಿಮ ವರದಿನ ತಯಾರು ಮಾಡಿದ್ರು. ಅಂದಿನ ಆಯೋಗಗಳು ಪ್ರಭಾವಿ ಶಾಸಕರನ್ನು ರಕ್ಷಿಸಲು ಈ ಒಂದು ಏನು DA ಅಂದ್ರೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಏನು ಪರ್ಸೆಂಟೇಜ್ ಇದೆ ಅದು 346.73ರಿಂದ ಈ ತರ ಒಂದು ಶಾಸಕರ ಪ್ರಭಾವ ಅಥವಾ ಒತ್ತಡದಿಂದ ಕಡಿಮೆ ಮಾಡುತ್ತಾ ಬಂದ್ರು. ಅದು ಕೂಡ ರೆಕಾರ್ಡ್ಸ್ ಕೂಡ ನಮ್ಮ ಹತ್ರ ಎಲ್ಲ ಇದೆ. ತದನಂತರ 2011ರಲ್ಲಿ ಶ್ರೀ ಅರಿಹಂತ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಬೋರ್ಗಾಂವ್ ಅಲ್ಲಿ RT ರೈಡ್ ಆಯ್ತು. ಅದರಲ್ಲಿ ಅಭಯ್ ಪಾಟೀಲ್ ಅವ್ರದ್ದು 8,85,00,000 ರೂಪಾಯಿ ಅಲ್ಲಿ ಕಪ್ಪು ಹಣ ಇರೋದು ಕೂಡ ಸಿಕ್ಕಿದೆ. ಅದು ಅವ್ರ ಖುದ್ದಾದಾಗ ಅವ್ರ ಹೆಸರಲ್ಲಿನೇ ಇದೆ.
ಆನರೇಬಲ್ ಹೈಕೋರ್ಟ್ ಅಂತಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ಆ ಕೇಸ್ ಇನ್ನೂ ನಡೀತಾ ಇದೆ ಅಂತ ಹೇಳೋಕೆ ತಮಗೆ ಇಚ್ಛೆ ಪಡ್ತಾ ಇದ್ದೀನಿ. ಮಾನ್ಯ ಸುಪ್ರೀಂ ಕೋರ್ಟ್ ಖಂಡಪೀಠ ಕರ್ನಾಟಕ ಲೋಕಾಯುಕ್ತಕ್ಕೆ ಕೇಳಿದ್ರು, ಸಾಮಾನ್ಯ ವ್ಯಕ್ತಿಗಳಿಗೆ ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಿ, ನೀವೇ ಇದನ್ನ ಸುಮೂಟ ಮಾಡಬಹುದಿತ್ತಲ್ಲ, ನೀವೇ ಇದನ್ನ ಪ್ರಕರಣ ದಾಖಲು ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡು ಅವಾಗ ಹೇಳ್ತಾರೆ. ಯಾಕಂತಂದ್ರೆ ಇದನ್ನ ನಿಮ್ಮ ಕೆಲಸ ಇದೆ, ನೀವು ಮಾಡ್ಬೇಕಂತ ಹೇಳಿದಾಗ ಕರ್ನಾಟಕದಿಂದ ಏನು ಒಂದು ರಿಪ್ರೆಸೆಂಟ್ ಮಾಡ್ತಾರೆ ಲೋಕಾಯುಕ್ತದಿಂದ, ಆ ಒಂದು ಇವರು ವಕೀಲರು, ನ್ಯಾಯವಾದಿಗಳು ಅವರು ಅಲ್ಲಿ ಹೇಳ್ತಾರೆ, ಆಯ್ತು ಇದನ್ನ ನಾವು ಕಾನೂನು ರೀತಿಯಾಗಿ ಯಾವ ರೀತಿ ಇದನ್ನ ನಾವು ಕೇಸನ್ನ ದಾಖಲು ಮಾಡ್ಕೊಳ್ಬೇಕು, ಆ ರೀತಿ ನಾವು ದಾಖಲು ಮಾಡ್ಕೊಂಡು ತಮ್ಮ ರಿಪೋರ್ಟ್ ಮಾಡ್ತೀವಿ ಅಂತ ತಿಳ್ಕೊಂಡು ಕೂಡ ಅವರೊಂದು ಕರ್ನಾಟಕ ಲೋಕಾಯುಕ್ತ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೇವೆ ಅಂತ ತಿಳ್ಕೊಂಡು ಒಂದು ಹೇಳಿಕೆ ಕೂಡ ಕೊಡ್ತಾರೆ. ಅದನ್ನು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಅದು ಒಂದು ಕೂಡ ಇದಾಗಿದೆ, ನೊಂದಾಗಿದೆ. ಅದನ್ನ ಮಾನ್ಯ ನ್ಯಾಯಾಧೀಶ ಅದನ್ನು ಕೂಡ ನೊಂದು ಮಾಡಿಕೊಂಡು ಅದನ್ನು ರಿಪೋರ್ಟ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಕೂಡ ಕಳೆದ 9-10 ತಿಂಗಳು ಆದ್ರೂ ಕೂಡ ಇನ್ನೂವರೆಗೆ ಒಂದು FIR ಮಾಡೋಕೆ ಇಷ್ಟೊಂದು ವಿಳಂಬ ಯಾಕೆ ಅಂತ ತಿಳ್ಕೊಂಡು ನಾನು ಕರ್ನಾಟಕ ಲೋಕಾಯುಕ್ತ ಪೊಲೀಸರಿಗೆ ಕೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು 5 ಸಾರಿ IGP ಸಾಹೇಬರಿಗೆ, ಲೋಕಾಯುಕ್ತ IGP ಸಾಹೇಬರಿಗೆ, ADGP ಸಾಹೇಬರಿಗೆ ಹಾಗೂ ಕರ್ನಾಟಕ ಲೋಕಾಯುಕ್ತ ಸಾಹೇಬರಿಗೆ ಹಾಗೂ ಕರ್ನಾಟಕ ಉಪಲೋಕಾಯುಕ್ತ ಸಾಹೇಬರಿಗೆ ನಾನು ಭೇಟಿಯಾಗಿ ಈ ರೀತಿ ವಿಳಂಬ ಆಗ್ತಾ ಇದೆ, ಜನತೆಗೆ ನ್ಯಾಯ ಸಿಗ್ತಾ ಇಲ್ಲ, ನಾನು ಕಳೆದ 13 ವರ್ಷಗಳಿಂದ ಇದಕ್ಕೆ ಹೋರಾಟ ಮಾಡ್ತಾ ಬಂದಿದ್ದೇನೆ, ಇನ್ನೂವರೆಗೆ ನನಗೆ ಯಾವುದೇ ತರದ ನ್ಯಾಯ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ನಾನು ಅವ್ರಿಗೆಲ್ಲ ಭೇಟಿ ಆದ ನಂತರ ಈಗ ಮೊನ್ನೆ ಒಂದು 21/5/2025 ತಾರೀಕಿನ ದಿವಸ ಮಾನ್ಯ ಸುಪ್ರೀಂ ಕೋರ್ಟ್ದ ಆದೇಶದ ಪ್ರಕಾರ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಬೆಳಗಾವಿಯಲ್ಲಿರುವಂತ ಕಚೇರಿಯಲ್ಲಿ ಒಂದು ದೂರನ್ನ ಏನಿತ್ತು ಅದನ್ನ ಸ್ವಯಂ ಪ್ರೇರಿತ ಅಂದರೆ ಸುಮುಟು ತಯಾರು ಮಾಡ್ಕೊಂಡು ಅದನ್ನು ಬೆಂಗಳೂರಿನ MPMLA ಕೋರ್ಟ್ ಇದೆಯಲ್ಲ ಅಲ್ಲಿ ಅದನ್ನ FIR ಅನ್ನ ದಾಖಲು ಮಾಡಿರ್ತಾರೆ. ಈ ಒಂದು ಇದೇ ರೀತಿ ನಾನು ಲೋಕಾಯುಕ್ತ ಪೊಲೀಸ್ ಕೇಳೋಕೆ ಬಯಸ್ತಾ ಇದ್ದೀನಿ, ಇದನ್ನು ಪರ್ಸೆಂಟೇಜ್ ಮೇಲೆ ಕೆಳಗೆ ಹೇಗಾಗುತ್ತೆ, ಅದಕ್ಕೆ ಕಾರಣ ಏನು ಅಂತ ಅವರೇ ಹೇಳಬೇಕು. ಆಮೇಲೆ ಇಷ್ಟೊಂದು ವಿಳಂಬ ಎಷ್ಟು ಪ್ರಕರಣಗಳಲ್ಲಿ ನೀವು ಮಾಡಿದ್ರೆ ಅದನ್ನ ಹೇಳಬೇಕು. ಈ ರೀತಿ ಒಂದು FIR ಮಾಡೋಕೆ ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಮಾಡ್ತಾ ಇದ್ರೆ ಅಂತ ತಿಳ್ಕೊಂಡು ನಾನು ಅವ್ರ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ಬೇಕಾಗತ್ತೆ ಅಂತ ಹೇಳಿದಾಗ ಇದು ಕೆಲಸ ಆಗಿದೆ ಅಂತ ತಮ್ಗೆ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಎಷ್ಟೊಂದು ಪ್ರಕರಣದಲ್ಲಿ ಇವರು ಇದೇ ರೀತಿ ಮಾಡಿದ್ದಾರೆ ವಿಳಂಬ. ಒಂದು FIR, ಒಂದು ಭ್ರಷ್ಟ ಶಾಸಕನ ವಿರುದ್ಧ ಒಂದು FIR ಮಾಡೋಕೆ, ಅದು ಭ್ರಷ್ಟತೆಯಿಂದ ಗಳಿಸಿದ ಆಸ್ತಿ, ಅದನ್ನ ಅವ್ರಿಗೆ ಎಲ್ಲ ನಾವು ವಿತ್ ಪ್ರೂಫ್, ಡಾಕ್ಯುಮೆಂಟಲ್ ಪ್ರೂಫ್ ಕೊಟ್ಟರು ಸಹಿತ ಅದನ್ನ ಮಾಡೋ ಜವಾಬ್ದಾರಿ, FIR ಮಾಡೋ ಜವಾಬ್ದಾರಿ ಅವ್ರದೇ ಇದ್ರು ಕೂಡ ಅವರು ಅದನ್ನ ಮಾಡೋಕೆ ಇಷ್ಟೊಂದು ವಿಳಂಬ ಯಾಕೆ ಆಯ್ತು ಅದನ್ನು ಕೂಡ ನೀವು ಆ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ಕೇಳ್ಬೇಕು ತಿಳ್ಕೊಂಡು ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಮತ್ತು ಕರ್ನಾಟಕ ಜನತೆಗೆ ಈ ರೀತಿ ಮಾಡಿದ್ರೆ ಲೋಕಾಯುಕ್ತ ಪೊಲೀಸರ ಮೇಲೆ ವಿಶ್ವಾಸ ಹೇಗೆ ಉಳಿಬೇಕು? ಸಣ್ಣ ಪುಟ್ಟ ಯಾವುದೋ ಒಂದು ಮಾಡಿದಾಗ ನೀವು ದೊಡ್ಡ ರಾಜ್ಯದಲ್ಲಿ ಸುದ್ದಿ ಆಗುತ್ತೆ, ಆದ್ರೆ ಇಂಥದ್ದೆಲ್ಲ ನೀವೇ ಸುದ್ದಿ ಮಾಡ್ಕೊಳ್ಬೇಕು ಆಗಿರುವಂತ ವಿಷಯ ಇದು. ಯಾಕಂತಂದ್ರೆ ಈಗ ಜನವಿತ್ತ ಸರ್ಕಾರದಲ್ಲಿ ಎಷ್ಟೋ ಕೆಲವೊಂದು ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂದಾಗ ಅವತ್ತನ್ನೆಲ್ಲ ದೊಡ್ಡದಾಗಿ ತೋರಿಸಿ ಕೂಡ ಕೊಟ್ಟಿದ್ರ, ಅದು ಭ್ರಷ್ಟಾಚಾರದ ಬಗ್ಗೆ ತೋರಿಸ್ಕೊಟ್ಟಿದ್ರೆ ನಾವು ಅದನ್ನ ಸ್ವಾಗತ ಬಯಸ್ತೇವೆ. ಆದರೆ ಯಾವಾಗ ಇವತ್ತಿನ ದಿವಸ ವಿರೋಧ ಪಕ್ಷದಲ್ಲಿರುವಂತಹ ಒಬ್ಬ ಚುನಾಯಿತ ಜನಪ್ರತಿ ಅಭಯ್ ಪಾಟೀಲ್ ಅವ್ರದ್ದು ಕೂಡ ಈ ರೀತಿ ಇದೆ ಅಂತ ತಿಳಿದಾಗ ಇದರ ಬಗ್ಗೆ ನೀವು ಗಂಭೀರವಾಗಿ ಯಾಕಿಲ್ಲ? ಜನತೆಗೆ ಏನ್ ಸಂದೇಶ ಕಳಿಸ್ತಾ ಇದ್ದೀರಿ? ನೀವು ಯಾವ್ದಾರ ಒಂದು ಪಕ್ಷದ ಕಡೆಯಿಂದ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಒಂದು ಲೋಕಾಯುಕ್ತ ಪೊಲೀಸರು ನೀವು ಯಾವ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಜನತೆಗೆ ನೀವೇ ತಿಳಿಸ್ಬೇಕೀಗ. 2012ರಿಂದ ನನ್ನ ಹೋರಾಟ ನಿರಂತರವಾಗಿ ನಡೆದಿದೆ ಮತ್ತು ಇದರಲ್ಲಿ ನನಗೆ ಕೂಡ 2014ರಲ್ಲಿ ಹೊಟ್ಟೆ ಪ್ರಕರಣದಲ್ಲಿ ಸಿಲುಕಿಸಿ ನನ್ನ ಮೇಲೆ ನನ್ನ ಜೈಲು ಕೂಡ ಕಳಿಸಿದ್ರು, ಅಂದ್ರೆ ಈ ಕೇಸನ್ನು ಹಿಂಪಡೆಯಬೇಕಂತ ಹೇಳಿ. ಆದ್ರೂ ನಾನು ನಿರಂತರವಾಗಿ ನಾನು ಹೋರಾಟ ಮಾಡ್ತಾನೆ ಇದ್ದೇನೆ ಮತ್ತು ಮಾಡ್ತಾನೆ ಇರ್ತೇನೆ ಅಂತ ತಿಳ್ಕೊಂಡು ಹೇಳೋಕೆ ತಮ್ಗೆಲ್ಲ ಇಚ್ಛೆ ಪಡ್ತಾ ಇದ್ದೇನೆ. ಆಮೇಲೆ 3 ಸಾರಿ ಅವ್ರು ನನಗೆ ಧಮಕಿ ಕೂಡ ಕೊಟ್ಟಿದ್ದಾರೆ, ನಿನ್ನ ಮನೆ ಕಾಂಪೌಂಡ್ ದಲ್ಲಿ ಅದನ್ನ ಹೋಗಿಸ್ತೇನೆ, ಇದನ್ನ ಹೋಗಿಸ್ತೇನೆ, ಆಮೇಲೆ ಬರುವಂತ ದಿವಸದಲ್ಲಿ ನಿನ್ನ ಜೈಲಿಗೆ ಕಳಿಸ್ತೇನೆ ಅಂತ ತಗೊಂಡು ಮತ್ತೆ ಈಗಾಗಲೇ ನನಗೆ ಧಮಕಿಗಳು ಆಗಿದಾವೆ. ಆದ್ರೆ ಅದನ್ನ ಪ್ರತಿಯೊಂದು ಸರಿ ಏನ್ ಹೇಳ್ಕೊಂಡು ಕೂಡ ಅದ್ರ ಬಗ್ಗೆ ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ. ಒಂದ್ಸರಿ ಟೇರಕೋಟಿ ಪೊಲೀಸ್ ಸ್ಟೇಷನ್, ಒಂದು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಕೂಡ ಕೊಟ್ಟಿದ್ದೇನೆ. ಬಟ್ ಅದ್ರ ಬಗ್ಗೆ ಏನೂ ಆಗ್ಲಿಲ್ಲ.
ಆಮೇಲೆ ನನ್ನ ಸಂಬಂಧಿಕರ ಮೇಲೂ ಕೂಡ ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ರು, ಅವ್ರನ್ನೂ ಕೂಡ ಬೆಳಗಾವಿ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ತಂದು ಕೂಡಿಸಿ ಯಾವುದೋ ಒಂದು ಅದ್ರ ಮೇಲೆ ಅವ್ರ ಮೇಲೆ ಒತ್ತಡ ಹೇರಿ ಅದನ್ನ ಕೇಸ್ ಹಿಂಪಡೆಯೋಕಂತ ತಗೊಂಡು ಕೂಡ ನಾನು ಅದ್ರ ಮೇಲೆ ಒತ್ತಾಯ ಹಾಕಿದ್ದಾಗಿದೆ. ಆದ್ರೂ ನಾವು ಅದಕ್ಕೆ ಬಗ್ಲಿಲ್ಲ. ನೀವೇನ್ ಮಾಡ್ತಾರ ಮಾಡು, ನಾವು ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳಿದೀವಿ. ತದನಂತರ ತಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳೋದಂತ ಹೇಳಿದ್ರೆ, ನನ್ನ ಮಿತ್ರರಾದಂತಹ ಕಿರಣ್ ಠಾಕೂರ್ ಅವರು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಲೋಕಮಾನ್ಯ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ. ಅದ್ರ ಮೇಲೆ ಒಂದು ಅಂದ್ರೆ ಈ ಪ್ರಕರಣ ಹಿಂಪಡೆಯೋಕೆ ನನ್ನ ಸ್ನೇಹಿತರಾಗಿದ್ದಾರೆ, ಇಲ್ಲಿನ ಇವ್ರಿಗೆ ಹೇಳಿದ್ರೆ ದಬಾಯಿಸಿದ್ರೆ ಇದು ಕೆಲಸ ಆಗುತ್ತೆ ಅಂತೇಳಿ ಆ ಒಂದು ಸಂಬಂಧವಿಲ್ಲದ ಏನೋ ಪುರಾವೆ ಇಲ್ಲದ ಅಂತ ಪ್ರಕರಣದಲ್ಲಿ ಅವ್ರಿಗೆ ಇದು ಮಾಡಿ ಅವರ ಒಂದು ಸೊಸೈಟಿಯ ಹೆಸರನ್ನು ಕೆಡ್ಸೋಕೆ ಪ್ರಯತ್ನ ಮಾಡಿದ್ರು. ಅವಾಗ ನನಗೆ ಇವರು ಕಿರಣ್ ಠಾಕೂರ್ ಅವರು ಕರೆದು ಕೂಡ ಕೇಳಿದ್ರು, ಏನಿದೆಲ್ಲ ಈ ರೀತಿ ನಂದೇನು ಸಂಬಂಧ ಇಲ್ಲ ಇದರಲ್ಲಿ, ಆದ್ರೂ ನನ್ಗೇನು ಇದರಲ್ಲಿ ಸಂಬಂಧ ಇದೆ ಅಂತ ಕೇಳಿದ್ರೆ, ನಾನು ನಿಮ್ಗೇನು ಸಂಬಂಧ ಇಲ್ಲ, ನನಗೆ ನಿಮ್ಗೆ ಪರಿಚಯ ಆಗಿದ್ದು 2013ರಲ್ಲಿ, ನಾನು ಕೇಸ್ ಮಾಡಿದ್ದು 2012ರಲ್ಲಿ. ಆದ್ರೆ ಇದನ್ನ ಕೇಸ್ ಪಡ್ಕೊಳ್ಬೇಕಂತ ಹೇಳ್ಕೊಂಡು ಅವರು ದಬಾವ್ ಹಾಕ್ತಾ ಇದ್ದಾರೆ ನನಗೆ. ಇಲ್ಲ ಸಲ್ಲದಲ್ಲಿ ನನ್ನ ಹತ್ರ ಸುಮಾರು 2,500-3,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬದ ಸಮಸ್ಯೆ ಯಾರು ನೋಡೋರ್ ಮುಂದೆ ಈ ರೀತಿ ಏನಾದ್ರು ಆದ್ರೆ, ಹಾಗಾಗಿ ಇದರಲ್ಲಿ ಅವ್ರು ನೋಡ್ಕೊಂಡು ಅವರು ಸ್ವಲ್ಪ ಪಾಪ 4,500 ಕೋಟಿ ಆಗಿನ ಕಾಲದಲ್ಲಿ ಅಷ್ಟೊಂದು ಅವರಲ್ಲಿ ಡೆಪಾಸಿಟ್ಸ್ ಇತ್ತು, ಸಮಸ್ಯೆ ಇದ್ರೆ ಅಲ್ಲಿ ಅವ್ರನ್ನು ಕೂಡ ಶಿಕ್ಷಿದ್ರು ಕಿರಣ್ ಠಾಕೂರ್ ಅವ್ರಿಗೆ. ಅವಾಗ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಅವ್ರ ಮೇಲೆ ಮಾಡಿ ಅವರ ಸೊಸೈಟಿಯನ್ನು ಕೂಡ ಸಮಸ್ಯೆಯಲ್ಲಿ ಸಿಗುವ ಹಾಗೆ ಮಾಡಿ, ಏನೇ ಇಲ್ದಿದ್ರೆ ಇವತ್ತು ಅದು ಕೂಡ ಹೈಕೋರ್ಟ್ ಅಲ್ಲಿ ಕ್ವಾಶ್ ಕೂಡ ಆಗಿದೆ. ಅದೆಲ್ಲ ತಮಗೆ ಗೊತ್ತಿರ್ತಂತ ವಿಷಯ ಇರ್ಬೋದು. ಅದು ಇಡಿ ಬಂದಿದೆ ಅದು ಅಂತ ಹೇಳಿ ಅದೆಲ್ಲ ಒಂದು ಸುಳ್ಳು ಇದನ್ನ ಕೂಡ ಹಾಕ್ಸಿದ್ರು. ಬಂದಿದ್ದು ಕೋಆಪರೇಟಿವ್ ರಿಜಿಸ್ಟ್ರಾರ್ ಆಫೀಸಿಂದ ಬಂದವರು ತನಿಖೆ ಮಾಡಿದ್ರು, ಅವ್ರು ಹೋದ್ರು. ಬಟ್ ಆ ವೇಳೆಗೆ ಇದನ್ನೊಂದು ಕಾಂಪ್ರಮೈಸ್ ಮಾಡೋಕಾಗ ಅಂತ ಹೇಳಿ ತಿಳ್ಕೊಂಡು ಒಂದು ಅಭಯ್ ಪಾಟೀಲ್ ಅವರ ಟ್ಯಾಕ್ಸ್ ಕನ್ಸಲ್ಟೆಂಟ್ ಇರ್ತಾರೆ. ಆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅವ್ರ ಮನೆ ಇದರಲ್ಲಿದೆ, ತಿಲಕ್ವಾಡಿಯಲ್ಲಿ. ಅವರ ಮನೆಯಲ್ಲಿ ನನ್ನನ್ನು ಕರೆಸ್ತಾರೆ. ಆಮೇಲೆ ಇವರು ಅಭಯ್ ಪಾಟೀಲ್ ಅವರು ವಕೀಲರಾದಂತ ರವಿರಾಜ್ ಪಾಟೀಲ್ ಅವರು ಕೂಡ ಅದರಲ್ಲಿ ಇರ್ತಾರೆ. ರವಿರಾಜ್ ಪಾಟೀಲ್ ಅವರು, ಆ ರವಿರಾಜ್ ಪಾಟೀಲ್ ಅವರು ಇದನ್ನ ಕೇಸನ್ನು ಹಿಂತಕೊಂಡ್ರೆ ನಾವು ಇನ್ನು ಮುಂದೆ ಲೋಕಮಾನ್ಯದ ಬಗ್ಗೆ ಯಾವುದೇ ತರದ ತಪ್ಪ ಹೇಳಗಳನ್ನು ಕೊಡಂಗಿಲ್ಲ, ಮತ್ತೆ ಅದೇನೆಲ್ಲ ಸರಿ ಮಾಡ್ಕೊಂಡು ಅಂತಕೊಂಡು ಈ ರೀತಿ ಒಂದು ಮಾತಾಡ್ತಾರೆ ಅವರು. ರವಿರಾಜ್ ಪಾಟೀಲ್ ಅವರು ವಕೀಲರಾದಂತವ್ರು ಈ ರೀತಿ ಮಾತನಾಡೋದು ಎಷ್ಟು ಅವರಿಗೆ ಸೂಕ್ತ? ನೀವು ಕೋರ್ಟಲ್ಲಿ ಫೈಟ್ ಮಾಡಿ ಕೇಸ್ ಗೆಲ್ರಿ, ನನಗೆ ಹಿಂಪಡೆಯೋಕೆ ನೀವು ಕೇಸಲ್ಲಿ ಹಿಂಪಡಿಬೇಕು ಅಂತ ನೀವು ನನಗೆ ಧಮಕಿ ಕೊಡ್ತೀರಾ ಅಂತ ಹೇಳಿದ ನಂತರ, ಈ ರೀತಿ ನನಗೆ ಮಾಡಿದ ನಂತರ ನಾನೇನ್ ಮಾಡಿದೆ, ಅವಾಗ ಇಮಿಡಿಯೇಟ್ಲಿ ನಾನೊಂದು ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಗೆ ಒಂದು ಪತ್ರ ಬರೆದೆ. ಈ ಪತ್ರನ ಈ ರೀತಿ ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಮತ್ತು ನಾನು ಅದಕ್ಕಾಗಿ ಹೆದರಿ ನಾನು ಈ ಕೇಸನ್ನು ಹಿಂಪಡೆಯೋಕಂತ ತಮ್ಮ ಪತ್ರ ಬರಿತಾ ಇದ್ದೇನೆ. ಅದನ್ನ ಹಿಂಪಡೆಯಕ್ ಹೋದ್ರೆ ಅದನ್ನ ನೀವು ಒಪ್ಕೊಳ್ಬಾರ್ದು ಅಂತಕೊಂಡು ನಾನು ರಿಕ್ವೆಸ್ಟ್ ಲೆಟರ್ ಕಳಿಸ್ತೀನಿ. ನಾನು ಇದನ್ನ ಒತ್ತಡದಲ್ಲಿ ಪತ್ರನ ಬರ್ತೀನಿ ಅಂತ ಕಳಿಸ್ತೀನಿ. ಆಮೇಲೆ ಇದನ್ನ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ, ಅಂದಿನ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅಭಯ್ ಒಕಾ ಅಂತ ಹೇಳಿದ್ರು. ಅವರು ಈ ಒಂದು ಪತ್ರನ ಟಾಪ್ ಆಫ್ ದ ಫೈಲ್ ಈ ಕೇಸಲ್ಲಿ ಇಡ್ಬೇಕಂತ ತಿಳ್ಕೊಂಡ ಅವಾಗ ಹೇಳ್ತಾರೆ ಇದನ್ನ. ಅದು ಅವಾಗ ಟಾಪ್ ಆಫ್ ದ ಫೈಲ್ ಇತ್ತು. ಅದಾದ ನಂತರ ಮುಂದೆ ರವಿರಾಜ್ ಪಾಟೀಲ್ ಅವರು ಈ ರೀತಿಯನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಅದನ್ನ ನಾನು ಹೇಳ್ತೀನಿ ಸುಳ್ಳು ಅಂತೇಳಿ ಅವರು ಬ್ಯಾಗ್ ಸುಭಾಷ್ ಬ್ಯಾಗ್ ಊಟ. ಸೊ ಅದರಲ್ಲಿ ಅಭಯ್ ಪಾಟೀಲ್ ಬ್ಯಾಗ್ ದಮ್ಮಿ ಕಟ್ಟು. ಈಗ ಅಭಯ್ ಪಾಟೀಲ್ ಅವರ ಏನು ವಕೀಲರು ರವಿರಾಜ್ ಪಾಟೀಲ್ ಅವರು ಯಾವ ರೀತಿ ನಮ್ಮ ಮೇಲೆ ಕಿರಣ್ ಠಾಕೂರ್ ಅವರ ಮೇಲೆ ದಬಾವ್ ಹಾಕಿ ಯಾವ ರೀತಿ ನನಗೆ ಈ ಕೇಸನ್ನು ಹಿಂಪಡಿಬೇಕಂತ ಏನು ಒತ್ತಡ ಹೇರಿದ್ರು, ಯಾವ ರೀತಿ ನನಗೆ ಕೂಡ ಫೋರ್ಸ್ ಮಾಡ್ತಾ ಇದ್ರು, ಅದರ ಬಗ್ಗೆ ನನ್ನ ಸಂಪೂರ್ಣವಾದಂತಹ ಒಂದು ಈ ಇದರಲ್ಲಿ ರೆಕಾರ್ಡ್ ಇದೆ. ಒಂದ್ ವೇಳೆ ರವಿರಾಜ್ ಪಾಟೀಲ್ ಅವರು ಇದನ್ನ ನಾನು ಹೆದರೋದು ಸುಳ್ಳು, ನನಗೆ ಬೆದರಿಕೆ ಕೇಸನ್ನು ಹಿಂಪಡೆಯೋಕೆ ನಾ ಬೆದರಿಕೆ ಹಾಕಿಲ್ಲ, ನನಗೆ ಯಾವುದೇ ತರಹದ ಒತ್ತಡ ಹಾಕಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ರೆಕಾರ್ಡ್ ಇದೆ. ಇದನ್ನ ನಾನು ಅವ್ರ ನನ್ನ ಮೇಲೆ ಕೇಸ್ ಮಾಡ್ಲಿ ರವಿರಾಜ್ ಪಾಟೀಲ್ ಅವರು, ಅವಾಗ ನಾನು ಇದನ್ನ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ತಮಗೆಲ್ಲ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಈ ರೀತಿ ಒತ್ತಡ ಹೇರಿ ಏನು ಸಾಧನೆ ಮಾಡಕ್ ಹೋಗ್ತಾ ಇದೆ, ಒಂದು ಭ್ರಷ್ಟ ರಾಜಕಾರಣಿನ ಉಳಿಸುವಂತ ಪ್ರಯತ್ನ ಈ ಒಂದು ಸಿಸ್ಟಮ್ ಇಂದ ನಡೀತಾ ಇದೆ, ಅವ್ರ ಸಿಸ್ಟಮ್ ಇಂದ.
ಹಾಗಾದ್ರೂ ಕೂಡ ಈ ಬಿಜೆಪಿ ಅವ್ರಿಗೆ ಇಷ್ಟೊಂದು ಅವರ ಮೇಲೆ ಏನು ಕಾರಣ ಏನು ಪ್ರೀತಿ ಗೊತ್ತಾ ಇಲ್ಲ. ಯಾವಾಗಾದ್ರೂ ಅವ್ರನ್ನ ಉಳಿಸುವಂತ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಕೂಡ ಇದನ್ನ ತಿಳ್ಕೊಳ್ಬೇಕು. ಅಪೋಸಿಷನ್ ದಲ್ಲಿ ಅವಾಗಿದ್ರೆ ಇವತ್ತಿನ ದಿವಸ ಆದ್ರೂ ನೀವು ಸರ್ಕಾರದಲ್ಲಿ ಇದ್ದಾರೆ, ಇಂಥ ಭ್ರಷ್ಟ ಅಧಿಕಾರಿಗಳ ಮೇಲೆ, ಭ್ರಷ್ಟ ಶಾಸಕರ ಮೇಲೆ ಆಕ್ಷನ್ ಇವಾಗದು ತಗೊಳ್ಬಹುದಲ್ಲ, ಈಗ ತಗೊಳ್ಳೋದಲ್ಲ. ಈಗಾದ್ರೂ ನಾವು ಹೇಳ್ತಾ ಇದ್ದೀವಿ ಪರ್ಸೆಂಟೇಜ್ 346.73% ಏನಿತ್ತು ಅದನ್ನೇ ವಾಪಸ್ ಅದನ್ನ ಅಡಿಷನಲ್ ಮಾಡಿ ಕಳಿಸ್ಬೇಕು. ಇಲ್ಲದೆ ಇದ್ದಲ್ಲಿ ಮುಂದಿನ ದಿನದಲ್ಲಿ ಇನ್ನೂ ಯಾವ ಅಧಿಕಾರಿಗಳು ಕಡಿಮೆ ಮಾಡಿದ್ದಾರೆ ಈ ಪರ್ಸೆಂಟೇಜ್ 128.54, ಅದಕ್ಕೆ ನಾವು ಮುಂದೆ ತನಿಖೆ ಮಾಡಿಸಬೇಕಾಗುತ್ತೆ ಅಂತ ತಿಳ್ಕೊಂಡು ನಾನು ಮಾನ್ಯ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ಈ ವಿಷಯನ ತಮ್ಮ ಮೂಲಕ ತಿಳಿಸ್ತಾ ಇದ್ದೇನೆ. ಇವತ್ತು ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಬರೇ ವಿದ್ಯುತ್ ಮುಳುಗುದವರು ಏನು ಡಿಸ್ಪ್ರಪೋರ್ಷನೇಟ್ ಕೇಸ್ ಹಾಕಿದಾರ ಅಭಯ್ ಪಾಂಡವ್ ಮೇಲೆ, ಅದು ಒಂದೇ ಅಲ್ಲ. ನಾನು ಮತ್ತು ಸುಜಿತ್ ಅವರು ಮತ್ತು ನಾವು ಬೇರೆ ಹೋರಾಟಗಾರರು ಬೆಳಗಾವಿ ಲೋಕಾಯುಕ್ತದಲ್ಲಿ ನಾವು ಬೇರೆ ಬೇರೆ ಸ್ಮಾರ್ಟ್ ಸಿಟಿ ವಿಷಯ ಇರ್ಬೋದು, ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮ್ಯಾನ್ಯಲ್ ಆಪ್ಷನ್ ವಿಷಯ ಇರ್ಬೋದು, ಇವೆಲ್ಲ ವಿಷಯದಲ್ಲಿ ನಾವೇನು ಕೇಸ್ ಹಾಕಿದ್ವಿ. ಲೋಕಾಯುಕ್ತ ಅಧಿಕಾರಿಗಳು ತಿಳ್ಕೊತಿರ್ಬೋದು ಅವ್ರು ಬಹಳ ಶಾನೆ ಅದರ, ಅವ್ರು ಮಾಡಿದ್ದ ಖರೆ ಸಾರ್ವಜನಿಕರಿಗೆ ಏನು ತಿಳಿಯಾಗಿರುತ್ತೆ. ಅವ್ರು ಪ್ರತಿಯೊಂದು ಮಾಡೋದು ಆಕ್ಟ್ ನಮ್ಗೆ ಗುರ್ತಕ್ಕೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಡಿಲೇ ಮಾಡಿಸೋದು, ಅವ್ರಿಗೆ ಟೈಮ್ ಕೊಡೋದು, ಇದು ಆಕ್ಚುಲಿ ನಾವು ಮಾಡೋ ಕೆಲಸ ಅಲ್ಲ, ಅವ್ರು ಮಾಡೋ ಕೆಲಸ. ಇವತ್ತು ನಾವು ಅವರಿಗೆ ಬರೀ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಮತ್ತು ಇನ್ಫಾರ್ಮೇಶನ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ವಿ ಆರ್ ಯೂಸಿಂಗ್, ಐ ಥಿಂಕ್ ಇನ್ ಕರ್ನಾಟಕನಾಗ ಸಾರ್ವಜನಿಕರು ಇವತ್ತು ಲೋಕಾಯುಕ್ತರ ಮೇಲೆ ಇರುವಂತ ಒಂದು ಹೋಪ್, ಒಂದು ಭರವಸೆ ಲೋಕಾಯುಕ್ತರು ಕಳ್ಕೊತಾ ಇದ್ದಾರೆ. ಅವ್ರು ಭಾರಿ ಜವಾಬ್ದಾರಿವಾಗಿ ನಾನು ಇದ್ರ ಬಗ್ಗೆ ನಾನು ಸ್ಟೇಟ್ಮೆಂಟ್ ಕೊಡತ್ತೀನಿ. ನಮಗೂ ಸಂಸ್ಥೆ ಮೇಲೆ ಬಹಳ ಗೌರವ ಐತಿ, ಅದ್ರ ಬಗ್ಗೆ ಗೌರವ ಇಟ್ಕೊಂಡು ನಾವು ಅಲ್ಲಿ ಒಂದು ನಮ್ಮ ನ್ಯಾಯ ಸಿಕ್ಕಕ್ಕೆ ನಾವು ಅದನ್ನ ಹೋಗ್ತೀವಿ. ಆದರೆ ಅಲ್ಲಿರುವಂತ ಒಂದು ವಾತಾವರಣ, ಅಲ್ಲಿರುವಂತ ಒಂದು ವ್ಯವಸ್ಥೆ ನೋಡಿ ನಾವು ಎಷ್ಟೋ ಸಲ ಬೆಂಗಳೂರು ಅಲ್ಲಿ ಹೋಗಿ ಫಾಲೋಅಪ್ ಮಾಡ್ತೀವಿ. ಒಮ್ಮೊಮ್ಮೆ ಭಾರಿ ಕೀಳಾಗಿ ಕೆಲವು ಅಧಿಕಾರಿಗಳು ನಮ್ಮ ಕಡೆ ಮಾತಾಡ್ತಾರೆ, ನಿಮ್ಮ ಇಂಟ್ರೆಸ್ಟ್ ಏನ ಹಂಗ ಹಿಂಗ. ಅದಕ್ಕೆ ನಾನು ಇವತ್ತು ಲೋಕಾಯುಕ್ತರಿಗೆ ಮನವಿ ಮಾಡ್ಕೋತೀವಿ. ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಜನಕ್ಕೆ ಡೌಟ್ ಐತಿ, ಅದಕ್ಕೆ ನೀವು ಸರಿಪಡಿಸ್ಕೋಬೇಕು. ಯಾಕಂದ್ರೆ ನಾವು ಇಷ್ಟೆಲ್ಲ ರಿಸ್ಕ್ ನಾವು ಹೋರಾಟ ಮಾಡ್ತಿರ್ತೇವೆ, ನಮ್ಗೆ ನ್ಯಾಯ ಸಿಗ್ಲದ ಎಷ್ಟು ಅಮೌಂಟ್ ಫ್ರಸ್ಟ್ರೇಷನ್ ಆಗತ್ತೆ ನಮಗೂ ಗೊತ್ತು. ಅದಕ್ಕೆ ಇವತ್ತು ಈಗ ಸುಜಿತ್ ಮುಳುಗುಂದವ್ರ ಮ್ಯಾಟರ್ನಾಗೂ FIR ಪೂರ ವೀಕ್ ಮಾಡಿದ್ದಾರೆ. ಅದ್ರ ಹೆಂಗೆ ಇನ್ಫಾರ್ಮೇಶನ್ ನಾವು ಮತ್ತೆ ಪ್ರೊವೈಡ್ ಮಾಡೋಕೆ ನಾವು ಮಾಡೇ ಮಾಡ್ತೀವಿ. ನಮ್ಮ ಗೂಢ ಮ್ಯಾಟರ್ನಾಗೂ ಗೂಢ ಅಧಿಕಾರಿಗಳಿಗೆ ಬಹಳಷ್ಟು ಎವಿಡೆನ್ಸ್ ಕೊಟ್ಟಾರೆ. ಯಾಕಂದ್ರೆ ನಾವು ಆಲ್ಟರ್ನೇಟಿವ್ ಲೀಗಲ್ ಸೊಲ್ಯೂಷನ್ ನಾವು ಫೈಟ್ ಮಾಡೇ ಮಾಡ್ತೀವಿ. ಜನರಿಗೆ ಇದ್ರ ಬಗ್ಗೆ ಗುರುತಾಗಬೇಕು ಅಂತ ಹೇಳಿ ಇವತ್ತು ಪ್ರಶ್ನೆ ಮಾಡಿ ಧನ್ಯವಾದ. ಮತ್ತೆ ಇವತ್ತಿನ ದಿವಸ ಏನು ಇನ್ನೊಂದು ವಿಷಯ, ಈ ರೀತಿ ಒಬ್ರು ಸುಮಾರು ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ದಂತಹ ಶಾಸಕರು ಅಭಯ್ ಪಾಟೀಲ್ ಅವರು ಇಂತಹ ಸಂಸ್ಥೆಗಳ ಮೇಲೆ, ಆ ಕಿರಣ್ ಠಾಕೂರ್ ಅವರ ಏನೋ ಒಂದು ಸಂಸ್ಥೆ ಇದೆ ಲೋಕಮಾನ್ಯ ಮೇಲೆ, ಈ ರೀತಿ ಮಾಡಿ ತಪ್ಪನ್ನು ಮಾಡಿದ್ದಾರೆ ಅಂತಂದ್ರೆ ಇಲ್ಲೇ ಸಲ್ಲದ ಆರೋಪ ಮಾಡಿ ಈ ಕೇಸಿಗಾಗಿ ನನಗೆ ಬೆದರಾಕುವಂತ ಒಡ್ಡುವಂತ ಕಾರ್ಯ ಮಾಡಿದರೆ ಅದನ್ನ ನಾಳೆ ಕಾಚಿನ ಗ್ಲಾಸ್ ಮೇಲೆ ಕಲ್ಲು ಹೋದ್ರೆ ಅವ್ರಿಗೂ ವಾಪಸ್ ಬರುತ್ತೆ. ಯಾಕಂದ್ರೆ ಅವ್ರದ್ದು ಇದೆ ಅದನ್ನ ತಮಗೆ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇನ್ಮೇಲೆ ಈ ರೀತಿ ನೀವು ಮಾಡ್ಕೊಡ್ರಿ, ನೀವ್ ಏನಿತ್ತಂದ್ರು ಹೋರಾಟ ಮಾಡಿ, ನಮ್ ತಪ್ಪಿದ್ರೆ ನೀವು ಕೋರ್ಟಲ್ಲಿ ನಮ್ ಜೊತೆ ಫೈಟ್ ಮಾಡಿ. ಟೆಕ್ನಿಕಲ್ ಗ್ರೌಂಡ್ ಮೇಲೆ ನಿಮ್ ಕೇಸ್ ನಿಮ್ಮಂತಾಗಿತ್ತು, ಮೆರಿಟ್ ಅಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆ ಒಂದು ಏನು ಕೇಸ್ ನಮ್ ಪರವಾಗಿನೇ ಮಾಡಿದೆ ಅಂತ ಹೇಳಕ್ಕೆ ಎಲ್ಲರಿಗೂ ಕೂಡ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮಸ್ಕಾರ. ಅದ ನೀವು ಅವ್ರು ಕೇಳ್ಕೊಟ್ರಿ, ನಂಗೆ ಸಂಬಂಧ ಇಲ್ಲ. ಇಲ್ಲ, ನನಗೆ ಸಂಬಂಧ ಇಲ್ಲ. ನನಗೆ ಅದು ಆಡಿಟ್ ಅವ್ರು ಕೇಳೋದು, ನೀವು ಅವ್ರು ಕೇಳ್ರಿ. ಅವ್ರು ವಕೀಲಿಕೆ ಮಾಡಿಲ್ಲ, ವಕೀಲಿಕೆ ಯಾರು ಮಾಡದ್ರಿ? ವಕೀಲಿಕೆ ಯಾರು ಮಾಡದ್ರಿ? ವಕೀಲಿಕೆ ನಾವು ಮಾಡತ್ತಿಲ್ಲ, ವಕೀಲಿಕೆ ಮಾಡಕತ್ತಿಲ್ಲ ನಾವು. ಹಾ ಆಯ್ತಾ, ಯಾರು ಮಾಡದ್ರಿ? ನೀವು ಅಭಯ್ ಪಾಟೀಲ್ ಕೇಳ್ರಿ. ಅಲ್ಲ, ನೀವು ಅಭಯ್ ಪಾಟೀಲ್ ಕೇಳ್ರಿ. ನೀವು ಕೇಸ್ ಗೆದ್ದಿದ್ದು
ಟೆಕ್ನಿಕ್ ಅಲ್ಲ ಮೆರಿಟ್ ಮೇಲೆ ನೀವು ಕೇಳ್ರಿ ಅವ್ರಿಗೆ, ನೀವು ನಾಳೆ ಅದನ್ನ ಬರೀರಿ, ಅವ್ರ ಹೇಳಿಕೆನ ಬರೀರಿ ನಾಳೆ. ಹಂಗಿಲ್ಲ ಹಂಗಿಲ್ಲ ಅಣ್ಣ ನೀವು ನಿಮ್ ಹೇಳಿ ಹಂಗಿದ್ರೆ ನೀವು ಆಮೇಲೆ ಅರಿಯನ್ ಕೋಆಪರೇಟಿವ್ ಸೊಸೈಟಿಗೂ ಎನ್ಕ್ವೈರಿ ಮಾಡ್ತಾರಲ್ಲ, ಅರಿಯನ್ ಕೋಆಪರೇಟಿವ್ ಮಾಡ್ಸಲ್ಲ. ಎಸ್, ಅದನ್ನ ಬಿಡ್ತೀರಿ ಆಮೇಲೆ ಅರಿಯನ್ ಕೋಆಪರೇಟಿವ್ ನೀವು ಬರೀರಿ. ಯಾಕೆ ಕುಂತೀರಿ ನೀವು? ವಕೀಲ್ತಿ ಯಾರು ಮಾಡತ್ತಾರೆ? ವಕೀಲ್ತಿ ನಾವು ಮಾಡಕ್ಕಿಲ್ಲ. ವಕೀಲ್ತಿ ಯಾರು ಮಾಡ್ತಾರೆ? ಇಲ್ಲಿ ಕುಂತಾರೆ ವಕೀಲ್ತಿ ಯಾರು ಮಾಡ್ತಾರೆ ನೀವು ಅರ್ಥ ಮಾಡ್ಕೋಬೇಕು. ಈಗ ಅದನ್ನ ನಾವು ಅದ್ರ ವಿರೋಧ ಈಗ ನಾವು ಮಾಡಕ್ಕಿಲ್ಲ. ಅರಿಯನ್ ಕೋಆಪರೇಟಿವ್ ಸೊಸೈಟಿ ಹೋಗಿ 8,85,00,000 ಯಾರು ಸಿಕ್ಕಿತ್ತು, ಮತ್ತೆ ಇವತ್ತಿನ ದಿವಸ ಮಾನ್ಯ ಲೋಕಾಯುಕ್ತನ ಇದು ಐತಲ್ಲ, ಮಾನ್ಯ ಇದ್ರೊಳಗೆ ಹಾ आता 10 महिना झालेला आहे. ते सगळं एफ आर कॉपी तुम्हाला पाठवलं मी. ಎಲ್ಲರಿಗೂ ಕೂಡ ಇನ್ನೊಂದು ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ, ನಿಮ್ಮೆಲ್ಲರಿಗೂ ಕೂಡ ಈಗ ಅದನ್ನ ನಾನು ಎಫ್ ಆರ್ ಕಾಪಿನ ಮತ್ತೆ ನನಗೆ ನಾನೇನೋ ಒಂದು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಏನೋ ಒಂದು ಲೆಟರ್ ಬರ್ತಿದ್ದೆ, ಅದನ್ನ ತಮ್ಗೆಲ್ಲ ಈಗಾಗಲೇ ಮೊಬೈಲ್ ಅಲ್ಲಿ ಬಂದಿದೆ, ಕಳಿಸಿದ್ದೀನಿ. होय, आता सुमोटो केस केला ना, त्याच्यामध्ये 128 म्हणजे 62 लाखाचं, त्याच्यामध्ये म्हणजे 52 लाख 53 लाखाचं काहीतरी दाखवलं त्यांनी, परंतु फक्त 8.85 करोड तरी फक्त त्याच्यामध्ये आहे आणि त्याच्यामध्ये असेट्स दाखवलेले नाहीत. ते आपल्याकडे पुरावे आहे, ते पुढे आमच्या वकिलांच्या बरोबर चर्चा करून पुढे ते पण आपण काय दिशा ठरवणार. 128 नाही, ते 2000% पेक्षा जास्त होणार आहे. त्यांनी लोकांच्या पोलिसांनी काम बरोबर केलेलं नाही.